ಬಂದ್ ಏನು ನೋಡಿದ್ರೆ ಬಂದ್. ಹೀಗಾಗಿ ಕೃಷಿ ರಂಗ ಒಂದು ಉಳಿದದ, ಅದನ್ನು ಉಳಿಸುವ ಶಕ್ತಿ ಬೆಳೆಸುವ ಶಕ್ತಿ ನಮ್ಮಲ್ಲಿಲ್ಲ. ಆ ದಿಶೆಯಲ್ಲಿ ಮೇಲೆ ಹೇಳ್ತಾ ಇರೋದು ಕೃಷಿ ಒಂದ ಕ್ಷೇತ್ರ ಈ ದೇಶಕ್ಕೆ ಉದ್ಯೋಗ ಕೊಡುವಂಥದ್ದು, ಈ ದೇಶದ GDP ಹೆಚ್ಚು ಮಾಡುವಂಥದ್ದು. ಉಳಿದು ಯಾವುದೂ ಅಲ್ಲ. ಅವ್ರು ಮಾರ್ಕೆಟ್ ಕೊಡ್ರಿ, ಇಷ್ಟೆಲ್ಲ ಗುದ್ದಾಡೋಗಿಂತರು ಇಡೀ ಜಗತ್ತಿನ ನೀವು ಆಹಾರದ ಪೌರ ಆಗ್ಬೋದು. ನೀವು ಇಂಡಿಯಾ ನಮ್ಮಲ್ಲಿ ಫಲವತ್ತಾದ ಭೂಮಿ ಇದೆ, ಫಲವತ್ತಾದಂತಹ ಕಾಡುಗಳಿದ್ದಾವ, ನಾಡದ ನೀರು ಸಾಕಷ್ಟು ಅದಾವ. ನೀವೆಲ್ಲ ಕೃಷಿಯನ್ನು ಜೋರ್ದಾರಾಗಿ ಮಾಡಿ ವೈವಿಧ್ಯಮಯ ಬೆಳೆಗಳನ್ನು ಬೆಳೆದ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕ್ವಾಲಿಟಿ ಮಾಡಿಬಿಟ್ರಪ್ಪ ಅಂದ್ರೆ ಇಡೀ ವಿಶ್ವಕ್ಕೆ ನಾವು ಗಾಣದ ಅದು ತಿನ್ನುವ ಎಣ್ಣೆ ಅಥವಾ ಮತ್ತೆ ಅವ ಎಣ್ಣೆ, ಅದ್ರ ಜೊತೆಗೆ ಎಣ್ಣೆ ಜೊತೆಗೆ ಹತ್ತಿನ ಬೆಳೆದು ಬಟ್ಟೆ ತಯಾರಿಕಾ ರಂಗದಾಗಿರ್ಬೋದು, ಮುಂದೆ ಆಹಾರದ ಎಲ್ಲ ಪದಾರ್ಥ ಬೆಳೆದಪ್ಪ ಅಂದ್ರೆ ನಮ್ಮಷ್ಟು ಚಾರದರ್ರಿ. ಅದಕ್ಕೆ ಅವಕಾಶ ಇಲ್ಲಿಲ್ಲ. ಯಾಕೆ ಅವ್ರಿಗೆ ಮಾರ್ಕೆಟ್ ಇಲ್ಲ. ಆ ಮಾರ್ಕೆಟ್ ಈ ದಲಾಲಿ ವ್ಯವಸ್ಥೆಗೆ ಆಗಿದೆ. ಅದನ್ನು ಹೋದ ಮತ್ತು ಶ್ರೀಮಂತರಿಗೆ ತುರ್ಕೊಂಡ ಕೆಲಸವನ್ನು ನಮ್ಮ ಮೋದಿ ಸರ್ಕಾರ ಮಾಡ್ಲಿಕ್ಕತ್ತದ 3 ಕಾಲ ಅಂತಂದು. ಮತ್ತು ಅದಕ್ಕೆ ಕಾಂಗ್ರೆಸ್ಸು ಅದೇ ರೀತಿ ಅದ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರು ಇವತ್ತಿನ ಸಹಿತ ಅವ್ರಿಗಿಂತವರು MSP ಅದನ್ನು ಕಾನೂನು ಮಾಡಲೇ ಇಲ್ಲ. ಇದರ ಅರ್ಥ ಏನಪ್ಪ ಅಂದರೆ ಕಾಂಗ್ರೆಸ್ ಮತ್ತು BJPಗಳು ಇವ್ರಿಗೆ ಗೊತ್ತಿದ್ದು ಕೃಷಿ ರಂಗವನ್ನು ಎಬ್ಬಿಸ್ತಾ ಇಲ್ಲ. ಇಡೀ ದೇಶ ತನಕ ನಿಲ್ಲೋಂಗೆ ಆಗ್ತದೆ ರೀ. ಅಲ್ಲದ ಲಾಸ್ ಅದೊಂದೇ ಇಲ್ಲ. ಈವನ್ ಕೋವಿಡ್ದಾಗ ಸಹಿತ ಲಾಸ್ ಇದೆಲ್ಲ ಬಂದಾಗಿದ್ದು, ಉಳಿದಿದ್ದು ಅಂದರೆ ಕೃಷಿ. ಅದರಿಂದ ನಾವು ಬದುಕಿದೆವು. ಮೋದಿಯವರು ಕೆಲವು ಅಲ್ಲ, ಇಲ್ಲಿ ರೈತ ಬೆಳೆದಂಥ ಬೆಳೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಇವತ್ತು ಕೃಷಿಗೆ ಆದ್ಯತೆ ಕೊಡುವಂಥ ಕೆಲಸ ಆಗಬೇಕಾಗಿದೆ, ಅದನ್ನು ಬೆಳೆಸಬೇಕಾಗಿದೆ. ಅದನ್ನು ಮಾಡೋರು ಯಾರು? ಮಿನಿಮಮ್ ಪ್ರೈಸ್ ರೇಟ್ ಕೊಡ್ತಾ ಇಲ್ಲ ನಾವು. ಏನು ಸ್ವಾಮಿನಾಥನ್ ಆಯೋಗ ತಂದು ಈ ದೇಶದ ಅಗ್ರಿಕಲ್ಚರ್ ಬೆಳೆಸ್ತೀವಿ, ಪ್ರತಿಯೊಂದು ಹಳ್ಳಿನೂ ಉದ್ಯೋಗದ ಕೇಂದ್ರ ಮಾಡ್ತೀವಿ, ಅಲ್ಲಿ ಕೆರೆ ಕೊಟ್ಟು ಮತ್ತು ಅದ್ರ ಜೊತೆಗೆ ಅಲ್ಲಿ ಅರ್ಥವ್ಯವಸ್ಥೆ ಅವ್ರ ಕೈಯಲ್ಲಿ ಕೊಟ್ಟರೆ ಬೇಕಾದ ಸಾಧ್ಯತೆ. ಗೋಡೌನ್ ಕಟ್ಟಿಸ್ಕೊಟ್ರೆ ಅದ್ರಲ್ಲಿ ಮಾಡ್ತಾ ಇಲ್ಲ. ಅದಕ್ಕಿರೋ ಪರಿಹಾರ ಒಂದು. ಆದರೆ ಉಳಿದ ರಂಗಗಳು ಇವತ್ತು ಸಂಪೂರ್ಣ ವಿಫಲ ಆಗಿದ್ದರಿಂದ ಮತ್ತು ಇನ್ನೊಂದು ಕೊನೆಯದು ಹೇಳೋದಪ್ಪ ಅಂದರೆ ಇಲ್ಲಿ ಬೆಲೆ ಏರಿಕೆಯಿಂದಾಗಿ ಮತ್ತು ನಿರುದ್ಯೋಗದಿಂದಾಗಿ ಕೊಳ್ಳುವ ಶಕ್ತಿ ಇಲ್ಲ, ಎಲ್ಲರ ಕಿಸೆ ಖಾಲಿ ಆಗ್ಯದ. ಅಂದಾಗ ಏನು ಕೊಡ್ತಾರೆ ಅವರು? ಕೊಂಡಾಗಲ್ವ ಮಾರ್ಕೆಟ್ ತಿರುಗುವಂಥದ್ದು. ಕೊಳ್ಳುವ ಶಕ್ತಿನೇ ಇಲ್ಲ. ರೈತಗೆ ಮಾರಿದ್ರೆ ಲಾಭ ಆಗುವಂಥ ಶಕ್ತಿ ಇಲ್ಲ, ಇವು ಕೊಳ್ಳೋವಾಗ ಗಂಟಿಲ್ಲ. ಹೀಗಾಗಿ ಇವತ್ತು 90 ಲಕ್ಷ ಕೋಟಿ ರೂಪಾಯಿಗಳು ನಾವು ಹುಡೋರು ಬಂದಾರ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆ ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೇನು ತೋರಿಸ್ತದಂದ್ರೆ ದೇಶ ದಿವಾಳಿ ಹೆಜ್ಜೆ ಹಾಕ್ಲಿಕ್ಕತ್ತದನ ಅನ್ನೋ ಪ್ರಶ್ನೆ ಹುಟ್ಟಾಗ್ತದೆ. ಇದಕ್ಕೆ ನೀವೇನಂತೀರಿ? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.